ಸೊಪ್ಪು ಸೇರೆ ತಿಂದು ಸಪ್ಪೆ ಆಗಿರೋ ನಿಮ್ಮ ನಾಲ್ಗೆ ಚಪ್ಪರ್ಸ್ಕೊಂಡು ತಿನ್ನಬೇಕು. ಆ ಥರ ಇದೆ ಈ ರೆಸಿಪಿ. ಅದೇ ನಮ್ಮ ಡಾಬಾ ಸ್ಟೈಲ್ ಚಿಕನ್ ಸುಕ್ಕ. ತುಂಬ ಕ್ರೀಮಿಯಾಗಿ ಸ್ಪೈಸಿಯಾಗಿ ಭರ್ಜರಿಯಾಗಿರುತ್ತೆ. ನಿಮ್ಮ ಹೆಂಡತಿಗೆ ಅಥವಾ ಗಂಡನಿಗೆ ಮಾಡಿಕೊಟ್ರೆ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಮುದ್ದು ಮಾಡೋದ್ರು ಗ್ಯಾರಂಟಿ. ಹಲೋ ಭರ್ಜರಿ ಭೋಜನ ಫುಡ್ ಲವರ್ಸ್, ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗೇ ಇದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಾನು ನಿಮ್ಮ ಮನೆಗೆ ಒಂದು ವಿಶೇಷವಾದ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಈ ರೆಸಿಪಿನ ನಿಮ್ಮ ಮನೇಲಿ ತಪ್ಪದೆ ಮಾಡ್ಕೋಬೇಕು. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳಬೇಕು. ಅದನ್ನು ನಾನು ನೋಡಿ ಖುಷಿ ಪಡಬೇಕು, ಅಷ್ಟೇ ವಿಚಾರ. ಹೊಸದಾಗಿ ನನ್ನ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ಗೆ ಬೆರ್ರಿ ಒಂದ್ಸಲ ಬಾರ್ಸ್ ಬನ್ನಿ ಡೈರೆಕ್ಟಾಗಿ ಶುರು ಮಾಡಿಬಿಡೋಣ ನಮ್ಮ ರೆಸಿಪಿನ. ಲೆಸನ್ ನಂಬರ್ 1, ಸ್ಟವ್ ಆನ್ ಮಾಡಿ. ಒಂದು 50 ml ಎಣ್ಣೆನ ಇಂಥ ಬಾಂಡ್ಲಿಲಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಈ ತುಪ್ಪ ಟೇಸ್ಟ್ನ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ. ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಶ್ರಿಂಕ್ ಆಗಿ ಸೆಮಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಇರಲಿ, ನೆನಪಿರಲಿ, ಜಾಸ್ತಿ ಫ್ಲೇಮ್ ಇಟ್ಟರೆ ಸೀದೋಗ್ಬಿಟ್ಟತ್ತು, ಹುಷಾರು. ಸ್ವಲ್ಪ ಸೆಮಿ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋಣ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ಸ್ಮೆಲ್ ಹೋಗೋವರೆಗೂ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಸಿ ಸ್ಮೆಲ್ ಹೋದ್ಮೇಲೆ ಅದರಲ್ಲಿರೋ ಕಹಿ ಅಂಶ ಕೂಡ ಕಡಿಮೆ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ. ಇವಾಗ ಬೋನ್ಲೆಸ್ ಹಾಗೂ ಬೋನ್ ಇರೋ ಒಂದು 300 ಗ್ರಾಮ್ನಷ್ಟು ಚಿಕನ್ನ ಹಾಕೊತಾ ಇದ್ದೀನಿ. 300 ಗ್ರಾಮ ಒಬ್ಬನೇ ಇದ್ದೀನಿ ಮನೇಲಿ, ಅದಕ್ಕೆ ನನಗೊಬ್ಬನಿಗೆ ಸಾಲುತ್ತೆ. ಈ ಚಿಕನ್ನ ಒಂದು ಸೌಟು ತೊಗೊಂಡು ಆ ಶಾಪಕ್ ಅಂತ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಚಿಕನ್ನಲ್ಲಿರೋ ಬ್ಯಾಕ್ಟೀರಿಯಾಗಳನ್ನೆಲ್ಲ ಇದು ಕೊಲ್ಲೋಕ್ಕೆ ಸಹಾಯ ಮಾಡುತ್ತೆ. ಈ ಅರಿಶಿನ ಇಡೀ ಚಿಕನ್ಗೆ ಅಂಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಮ್ಮ ಮ್ಯಾಜಿಕ್ ಮಸಾಲೆಗಳು, ಮೊದಲನೇದಾಗಿ 1/4 ಟೀ ಸ್ಪೂನು ಜೀರಿಗೆ ಪೌಡರು, 1/4 ಟೀ ಸ್ಪೂನು ವೈಟ್ ಪೆಪ್ಪರ್, 1/4 ಟೀ ಸ್ಪೂನು ಬ್ಲ್ಯಾಕ್ ಪೆಪ್ಪರ್, ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ನಾನಿಲ್ಲಿ 1 ಫುಲ್ ಟೇಬಲ್ ಸ್ಪೂನ್ನ ತೊಗೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಬೇಕಿದ್ದರೆ ಲಾಸ್ಟಲ್ಲಿ ಉಪ್ಪನ್ನ ಚೆಕ್ ಮಾಡ್ಕೋಬೋದು. ಮಸಾಲೆಗಳೆಲ್ಲ ಚೆನ್ನಾಗಿ ಚಿಕನ್ಗೆ ಹರಡಿದ ಮೇಲೆ ನೀರು ಹಾಕೊಳ್ಳೋ ಟೈಮು. ಇದಕ್ಕೆ ನಾನು 1 ರಿಂದ 1.5 ಕಪ್ಪಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ದೊಡ್ಡವ್ರು ಹೇಳೋ ಥರ ತಾಳಿದವನು ಬಾಳಿಯಾನು, ಅದೇ ಥರ ನಮ್ಮ ಚಿಕನ್ ಬೇಯಿಸ್ಕೊಳ್ಳೋವಾಗಲೂ ಸ್ವಲ್ಪ ತಾಳಬೇಕಾಗುತ್ತೆ. ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿ ರುಚಿಯಾಗುತ್ತೆ. ಇದರಲ್ಲಿರೋ ನೀರಿನಂಶ ಮತ್ತು ಮಸಾಲೆ ಅಂಶನ ಚಿಕನ್ ಚೆನ್ನಾಗಿ ಹೀರ್ಕೋಬೇಕು. ಅದಾದಮೇಲೆ ಆ ಒಂದು ಸ್ಪೈಸಿನೆಸ್ಸು ಮತ್ತು ಆ ಜ್ಯೂಸಿನೆಸ್ಸಿಂದನೇ ಈ ಚಿಕನ್ಗೆ ಟೇಸ್ಟ್ ಬರೋದು. ನಂತರ ಒಂದು 10 ನಿಮಿಷ ಆದಮೇಲೆ ಒಂದು ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡೋಣ. ಮುಚ್ಚಳನ ತೆಗಿತಿದ್ದಂಗೆ ಅಬ್ಬಬ್ಬಬ್ಬಬ್ಬಾ, ಈ ಮಸಾಲ ಸ್ಮೆಲ್ಲು ಇಡೀ ರೂಮ್ ತುಂಬ ಹರ್ಕೊಂಡ್ಬಿಡ್ತೀರಿ. ಪಕ್ಕದ ಮನೆಯವರೆಲ್ಲ ಕೇಳ್ತಾ ಇದ್ದಾರೆ, ಏನು ಸ್ಪೆಷಲ್ ನಿಮ್ಮ ಮನೇಲಿ ಅಂತ. ಇವಾಗ ಫೈನಲ್ ಟಚ್ ಕೊಡೋ ಸಮಯ. ಇದಕ್ಕೆ 2 ಟೀ ಸ್ಪೂನಷ್ಟು ಒಣ ಕೊಬ್ಬರಿ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡಿದರೆ ಸಾಕು. ಮೀಡಿಯಂ ಫ್ಲೇಮ್ ಇರಲಿ, ಹೈ ಫ್ಲೇಮ್ ಬೇಡ, ಯಾಕಂದರೆ ಆಲ್ರೆಡಿ ಚಿಕನ್ ತುಂಬ ಚೆನ್ನಾಗಿ ಕುಕ್ ಆಗಿದೆ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ತುಂಬ ಅದ್ಭುತವಾಗಿರುತ್ತೆ. ಮಕ್ಕಳಿಗೆ ಕೊಡ್ತೀನಿ ಅಂದರೆ ಸ್ವಲ್ಪ ಸ್ಪೈಸಸ್ನ ಕಡಿಮೆ ಹಾಕ್ಕೊಡಿ, ಚಾಪ್ಪರ್ಸ್ಕೊಂಡು ತಿಂತಾರೆ. ನಾನು ಹೇಳ್ಕೊಟ್ಟಿರೋ ಅಳತೆಯಲ್ಲಿ ಎಲ್ಲ ಸ್ಪೈಸಸ್ನೂ ಹಾಕಿದರೆ ರೆಸಿಪಿ ತುಂಬ ಅದ್ಭುತವಾಗಿ ಬರುತ್ತೆ. ನೀವೇನಾದರೂ ಚಿಕನ್ನ 1 kg ಅಷ್ಟು ಬಳಸ್ತಾ ಇದ್ದರೆ ನಾನು ಹೇಳ್ಕೊಟ್ಟಿರೋ ಇಂಗ್ರೀಡಿಯೆಂಟ್ಸ್ನ 3 ಪಟ್ಟು ಹೆಚ್ಚಾಗಿ ಹಾಕ್ಕೋಬೇಕಾಗುತ್ತೆ. ರೋಟಿ, ರೈಸು, ಚಪಾತಿ, ನಾನು ಯಾವುದ್ರ ಜೊತೆಗೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಳಿ. ಹೊಸಬರಾಗಿದ್ದರೆ ಈ ನಿಮ್ಮ ಭರ್ಜರಿ ಭೋಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿದ್ರೆ ನಾನು ಹಾಕಿರೋ ಹೊಸ ರೆಸಿಪಿಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಒಂದು ವಿಡಿಯೋನು ಮಿಸ್ ಮಾಡದೇ ಇರೋ ಥರ ವಾಚ್ ಮಾಡ್ಬೋದು, ತಿನ್ಕೊಂಡಿರ್ಬೋದು, ಚೆನ್ನಾಗಿರ್ಬೋದು. ಫೈನಲ್ ಆಗಿ ಹೇಳ್ಬೇಕಂದ್ರೆ ಭರ್ಜರಿ ಆಗಿರ್ಬೋದು. ಮತ್ತೆ ಮುಂದಿನ ರೆಸಿಪಿ ಜೊತೆಗೆ ಸಿಗೋಣ. ಸೈನಿಂಗ್ ಆಫ್, ಬಾಯ್ ಬಾಯ್.